ನಮ್ಮ ಶಾಲೆಯಲ್ಲಿ ಭಾಳ ಅತ್ಯುತ್ತಮವಾದ ಒಂದು ರಿಸಲ್ಟ್ಸ್ ಬಂದಿದೆ. ಅದ್ರಲ್ಲಿ ಭಾಳ ಹೆಮ್ಮೆ ಪಡುವಂಥದ್ದು. ಹೈಯೆಸ್ಟ್ ಈಸ್ 98% ಇದೆ ಆ್ಯಂಡ್ ದೆನ್ 97.40. ಅದೇ ಥರ 90 ಮೇಲೆ ತುಂಬ ಜನ ಮಕ್ಕಳಿದ್ದಾರೆ. ಸೊ ಔಟ್ ಆಫ್ ನಮ್ಮಲ್ಲಿ ಟೋಟಲ್ 90 ಸ್ಟೂಡೆಂಟ್ಸ್ ಇದ್ದರು. 90 ಸ್ಟೂಡೆಂಟ್ಸ್ 100% ರಿಸಲ್ಟ್ ಬಂದಿದೆ. ಇದೆಲ್ಲ ಟೀಚರ್ ಸಪೋರ್ಟ್, ಅವ್ರ ಹಾರ್ಡ್ ವರ್ಕ್ ಗೈಡೆನ್ಸಿಂದಾನೇ ಸಾಧ್ಯ. ಟೀಚರ್ಸ್ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದು, ಎಲ್ಲ ಡೌಟ್ ಇದ್ರೂ ಕ್ಲಿಯರ್ ಮಾಡ್ತಾಯಿದ್ರು, ಎಲ್ಲ ಕಾನ್ಸೆಪ್ಟ್ಸ್ನು ಕ್ಲಿಯರಾಗಿ ಹೇಳ್ಕೊಡ್ತಾಯಿದ್ರು. ನೆಲಮಂಗಲ ನಗರದ ಹರ್ಷ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಫಲಿತಾಂಶ. ಸಿಬಿಎಸ್ಇಯಲ್ಲಿ 98% ಪಡೆದು ಉತ್ತಮವಾದ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು. ನುರಿತ ಶಿಕ್ಷಕರ ಕಠಿಣ ಪರಿಶ್ರಮದಿಂದ ಮಕ್ಕಳ ಕಲಿಕೆ. ಶಾಲೆಯಲ್ಲಿ ವಿದ್ಯಾರ್ಥಿಗಳ ಮೇಲುಗೈ ಹರ್ಷ ವ್ಯಕ್ತಪಡಿಸಿದ ಆಡಳಿತ ಮಂಡಳಿ. 10 ವರ್ಷದಲ್ಲಿ ದಾಖಲೆ ಮಟ್ಟದಲ್ಲಿ ಈ ಬಾರಿ ಫಲಿತಾಂಶ ಪಡೆದ ಎಸ್ಎಸ್ಎಲ್ಸಿ ಮಕ್ಕಳು. ನೆಲಮಂಗಲ ತಾಲೂಕಿಗೆ ಕೀರ್ತಿ ತಂದ ಹರ್ಷ ಇಂಟರ್ನ್ಯಾಷನಲ್ ಸ್ಕೂಲ್ ಮಕ್ಕಳು. ಹಳ್ಳಿಗಾಡಿನಿಂದ ಬರುವ ಮಕ್ಕಳನ್ನ ಗುರುತಿಸಿ ಅವರಿಗೆ ಉನ್ನತ ಶಿಕ್ಷಣದ ಆದ್ಯತೆ ನೀಡುವುದು. ಗ್ರಾಮೀಣ ಭಾಗದ ಮಕ್ಕಳೇ ಗುಣಮಟ್ಟದ ವಿದ್ಯಾಭ್ಯಾಸ ನಮ್ಮ ಆದ್ಯತೆ. ಅತಿ ಹೆಚ್ಚು ಅಂಕ ಪಡೆದು ಶಾಲೆಗೆ ಕೀರ್ತಿ ತಂದ ಮಕ್ಕಳಿಗೆ ಸನ್ಮಾನಿಸಿ ಗೌರವ. ಪೋಷಕರ ಜೊತೆಗೆ ಮಕ್ಕಳ ಬಾಂಧವ್ಯ ಸಾರಿದ ಹರ್ಷ ಶಿಕ್ಷಣ ಸಮೂಹ. ಡಾಕ್ಟರ್ ಶಿವಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಹರ್ಷ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆ ವತಿಯಿಂದ ನಿನ್ನೆ ದಿವಸ CBSE 10th ರಿಸಲ್ಟು ಅನೌನ್ಸ್ ಆಯಿತು. ಅದರಲ್ಲಿ ತುಂಬ ಸಂತೋಷದಾಯಕ ವಿಷಯ ಅಂದರೆ ಈ ಸಾರಿ ನಮ್ಮ ಶಾಲೆಯಲ್ಲಿ ಭಾಳ ಅತ್ಯುತ್ತಮವಾದ ಒಂದು ರಿಸಲ್ಟ್ಸ್ ಬಂದಿದೆ. ಅದ್ರಲ್ಲಿ ಭಾಳ ಹೆಮ್ಮೆ ಪಡುವಂಥದ್ದು. ಯಾಕೆಂದರೆ ತಮಗೆಲ್ಲ ಗೊತ್ತಿರೋ ಹಾಗೆ ಓನ್ಲಿ ಮೇಜರು ಯಾರೋ ಪ್ರತಿಷ್ಠಿತ ಶಾಲೆ ಬೆಂಗಳೂರಲ್ಲಿ ಏನು ಅಂಕ ಗಳಿಸ್ತಾಯಿದ್ರು ಮಕ್ಕಳು, ನಾವು ಅವರ ಒಂದು ಪಾಲನೆ ಅಂದರೆ ಯಾಕೆ ನಮ್ಮ ಗ್ರಾಮೀಣ ಮಕ್ಕಳು ಆ ರೀತಿ ಮಾರ್ಕ್ಸ್ನ ತೆಗಿಬಾರ್ದು ನಮ್ಮ ಶಾಲೆಯಲ್ಲಿ ಅಂತ ನಾವು ಸತತವಾಗಿ ನಾವು ಒಂದು ಏನು ಮಕ್ಕಳಿಗೆ ಒಂದು ಬುನಾದಿ ಬೇಕು, ನಮ್ಮ ಶಾಲೆ ವತಿಯಿಂದ ಅತ್ಯುತ್ತಮವಾದ ಶಿಕ್ಷಕರನ್ನು ಅವ್ರನ್ನ ನಾವು ಅಪಾಯಿಂಟ್ಮೆಂಟು ಮಾಡಿ, ಹಾಗೆಯೇ ಸ್ಪೆಷಲ್ ಕ್ಲಾಸಸ್ ಇಂಪಾರ್ಟೆಂಟ್ ಏನಂದರೆ ಮಾರ್ನಿಂಗು ಒಂದು ಸಾರಿ ಶಾಲೆ ಸ್ಟಾರ್ಟ್ ಆಗಿದ ಮೇಲೆ ಸಾಯಂಕಾಲ ಮತ್ತೆ ಅವ್ರಿಗೆ ಏನೊಂದು 4:30 ಶಾಲೆ ರೆಗ್ಯುಲರಾಗಿ ನಾವು ಶಾಲೆ ಬಿಟ್ಟು ಮುಗಿದ ಮೇಲೂ ಕೂಡ ಮತ್ತೆ ನಾವು ಅವ್ರಿಗೆ ಆಲ್ಮೋಸ್ಟ್ 6 o'clockವರೆಗೂ ಸ್ಪೆಷಲ್ ಕ್ಲಾಸು. ಅವ್ರಿಗೆ ಎಲ್ಲೂ ಟ್ಯೂಷನ್ಗೆ ನಮ್ಮಲ್ಲಿ ಏನು ಮಕ್ಕಳು who are got more score by 90 above 90%, nobody went for any home tuitions. That's very important. We are strictly instructed all the parents, please don't go any tuitions at your place. We'll going to assuring all students will going to get good marks, our responsibility. So in this regard you have taken all the staffs considering and management also, and you are given special classes for them, and also ಅವ್ರಿಗೆಲ್ಲರಿಗೂ ಸ್ಪೆಷಲ್ ಕ್ಲಾಸು ಮತ್ತು ಹಾಗೆಯೇ ನಾವು ಸ್ಪೆಷಲ್ ಇಂಟ್ರೆಸ್ಟು ಮತ್ತು ಅವ್ರು ಏನಾದರೂ ಹೋಮ್ವರ್ಕ್ ಮಾಡ್ತಾಯಿದ್ದಾರಾ, ಪಾಠ ಮಾಡ್ತಾಯಿದ್ದಾರಾ, ಮತ್ತು ಎಕ್ಸಾಂಪಲ್ ಮಾರ್ನಿಂಗ್ ಮತ್ತು ಅವ್ರಿಗೆ ಒಂದು ಮೆಂಟರ್ ಥರ ಅಪಾಯಿಂಟ್ ಮಾಡಿ ಅವರು ಮನೆಯಲ್ಲಿ ಏನು ಮಾಡ್ತಾಯಿದ್ದಾರೆ ಅಥವಾ ಪೇರೆಂಟ್ಸ್ ಅವ್ರಿಗೆ ಸಪೋರ್ಟಿವ್ ಆಗಿ ಏನಾದರೂ ಇದ್ದಾರಾ ಅಥವಾ ಮೋಟಿವೇಟ್ ಆಗಿದ್ದಾರಾ ಅಂತ ಪೇರೆಂಟ್ಸ್ ಮೀಟಿಂಗಲ್ಲೂ ಕೂಡ ಇನ್ಪುಟ್ ತೊಗೊಂಡು ಪ್ರತಿಯೊಬ್ಬರಿಗೂ ನಾವು ಸ್ಪೆಷಲ್ಲಾಗಿ ಅವ್ರಿಗೆ ಒಂದು ಪ್ರಿಪೇರ್ ಮಾಡಿದ್ದಕ್ಕೆ ಇವತ್ತು ಅತ್ಯುತ್ತಮವಾದ ಒಂದು ಫಲಿತಾಂಶ ಬಂದಿದೆ. 100% ಬಂದಿದೆ ಅನ್ನೋದು ಒಂದು ಹೆಮ್ಮೆ. ಹಾಗೆ ಒಂದು ಮೋರ್ ದೆನ್ 58 ಮೆಂಬರ್ಸ್ ಡಿಸ್ಟಿಂಕ್ಷನ್ ಬಂದಿದ್ದಾರೆ. ಹಾಗೆಯೇ ಒಂದು ಮೋರ್ ದೆನ್ 13 ಮೆಂಬರ್ಸು ಎಬೋವ್ 90 to 94, 95% ಬಂದಿದ್ದಾರೆ. ಮತ್ತು 98% ಒಂದು ಮಗು ಬಂದಿದೆ, 97% ಬಂದಿದೆ. ತುಂಬ ಹೆಮ್ಮೆ ಅಂದರೆ ಒಂದು ಭಾಳ ಖುಷಿ. ಹಾಗೆ ನಾವು ನಿಜವಾಗ್ಲೂ ನಾವೇನು ಒಂದು ಶ್ರಮಪಟ್ಟರು ಇವತ್ತು ಆ ಒಂದು ಪ್ರತಿಫಲ ಮಕ್ಕಳು ನಮ್ಮ ಶಾಲೆಗೆ ಈ ರೂಪದಲ್ಲಿ ಕೊಟ್ಟಿದ್ದಾರೆ. ನಾವು ಹರ್ಷ ವಿದ್ಯಾಸಂಸ್ಥೆ ವತಿಯಿಂದ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಸಹಕರಿಸಿದವ್ರಿಗೆ ಮತ್ತು ನಮ್ಮ ಪೇರೆಂಟ್ಸ್ಗೆ ಹಾಗೆ ನಮ್ಮ ಶಾಲೆಯ ಓದಿರೋ ಎಲ್ಲ ಮಕ್ಕಳಿಗೂ ಶುಭ ಹಾರೈಸ್ತಾ ಇದ್ದೀವಿ. ಸೊ ನಮಸ್ತೆ. ಸೊ ಇದು ನಮ್ಮ ಶಾಲೆಯಲ್ಲಿ 10ನೇ ವರ್ಷದ ರಿಸಲ್ಟು, ಕ್ಲಾಸ್ 10th. ಸೊ ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಹರ್ಷ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇಷ್ಟೊಂದು ಒಳ್ಳೆ ಉತ್ತಮ ಫಲಿತಾಂಶ ಸಿಕ್ಕಿರೋದು. ಸೊ ಹೈಯೆಸ್ಟ್ ಈಸ್ 98% ಇದೆ
ಆ್ಯಂಡ್ ದೆನ್ 97.40 ಅದೇ ಥರ 90 ಮೇಲೆ ತುಂಬ ಜನ ಮಕ್ಕಳಿದ್ದಾರೆ. ಸೊ ಔಟ್ ಆಫ್ ನಮ್ಮಲ್ಲಿ ಟೋಟಲ್ 90 ಸ್ಟೂಡೆಂಟ್ಸ್ ಇದ್ದರು. 90 ಸ್ಟೂಡೆಂಟ್ಸ್ 100% ರಿಸಲ್ಟ್ ಬಂದಿದೆ. ಆ್ಯಂಡ್ 90ಯಲ್ಲಿ 60% ಆಫ್ ದ ಸ್ಟೂಡೆಂಟ್ಸ್ ಹ್ಯಾವ್ ಸ್ಕೋರ್ಡ್ ಅಬೌವ್ 75 ಅಂದರೆ ಡಿಸ್ಟಿಂಕ್ಷನಲ್ಲಿದ್ದಾರೆ. ಸೊ ಮಿನಿಮಮ್ ಈಸ್ ಜಸ್ಟ್ 50% ಬಂದಿದೆ. ಸೊ ವಿ ಆರ್ ವೆರಿ ಹ್ಯಾಪಿ. ಆ್ಯಂಡ್ ಸ್ಕೂಲಲ್ಲಿ ನಮಗೆ ಮ್ಯಾನೇಜ್ಮೆಂಟ್ ಸಪೋರ್ಟ್ ತುಂಬ ಇದೆ ಫಾರ್ ದ ಗ್ರೋತ್ ಆಫ್ ದ ಚಿಲ್ಡ್ರನ್ ಆ್ಯಸ್ ವೆಲ್ ಆಸ್ ಫಾರ್ ದ ಗ್ರೋತ್ ಆಫ್ ದ ಟೀಚರ್ಸ್ ಆ್ಯಂಡ್ ದ ರಿಸಲ್ಟ್ ಕೊಡೋದಕ್ಕೆ. ಸೂಕ್ಷ್ಮವಾಗಿ ಎಸ್ಪೆಷಲಿ ಮ್ಯಾನೇಜ್ಮೆಂಟ್ ಮೆಂಬರ್ಸ್, ಸೀನಿಯರ್ ಮ್ಯಾನೇಜ್ಮೆಂಟ್ ಆಗಿರಲಿ, ಜೂನಿಯರ್ ಮ್ಯಾನೇಜ್ಮೆಂಟ್ ಆಗಿರಲಿ, ಪ್ರತಿಯೊಂದು ಮಗುಗೆ ಒಂದು ಇಂಡಿವಿಜುವಲ್ ಅಟೆನ್ಷನ್ ಕೊಡ್ತಾರೆ. ವಿ ಹ್ಯಾವ್ ಅ ಪ್ಯಾಟರ್ನ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದ ಸ್ಟೂಡೆಂಟ್ಸ್ ಗ್ರೋತ್ ಥ್ರೂ ವೀಕ್ಲಿ ಟೆಸ್ಟ್. ಅಂದರೆ ವೀಕ್ಲಿ ಟೆಸ್ಟ್ ಅಂದರೆ ಒಂದು ವೀಕಲ್ಲಿ ಪ್ರತಿದಿನ ಒಂದು ಸಬ್ಜೆಕ್ಟಿಗೆ ಟೆಸ್ಟ್ ಇರುತ್ತೆ. ಸೊ ದಟ್ ಕ್ಯುಮುಲೇಟಿವ್ ಕನ್ಸಾಲಿಡೇಷನ್ ಆಫ್ ದಿ ರೆಕಾರ್ಡ್ ಇಟ್ ವಿಲ್ ಗೋ ಟು ಪ್ರಿನ್ಸಿಪಲ್ ಆ್ಯಂಡ್ ದೆನ್ ಮ್ಯಾನೇಜ್ಮೆಂಟ್. ಸೊ ಈಚ್ ಆ್ಯಂಡ್ ಎವ್ರಿ ಮ್ಯಾನೇಜ್ಮೆಂಟ್ ಮೆಂಬರ್ ಅದನ್ನು ಸೈನ್ ಮಾಡ್ತಾರೆ. ಆ್ಯಂಡ್ ಅಲ್ಲೇನಾದರೂ ಯಾವುದಾದ್ರೂ ಮಗು ಸ್ಲೋ ಲರ್ನರ್ ಇದೆ ಅಂತ ಗೊತ್ತಾದರೆ ಸೊ ಡೆಫಿನೆಟ್ಲಿ ನಾವು ಪೇರೆಂಟ್ಸ್ನ ಕಾಲ್ ಮಾಡಿ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ, ಒಂದು ಫೀಡ್ಬ್ಯಾಕ್ ತೊಗೊಳ್ತಿರ್ತೀವಿ, ಟ್ರ್ಯಾಕ್ ಮಾಡ್ತಿರ್ತೀವಿ ಮಕ್ಕಳನ್ನ ಎಷ್ಟೊತ್ತಿಗೆ ಎದ್ದೇಳ್ತಾರೆ, ಎಷ್ಟೊತ್ತಿಗೆ ಮಲಿಕೋತಾ ಇದ್ದಾರೆ, ಏನು ಓದ್ತಾ ಇದ್ದಾರೆ ಅನ್ನೋದಕ್ಕೆ. ಆ್ಯಂಡ್ ದೆನ್ ನಮಗೆ ಇಲ್ಲಿ ಪೇರೆಂಟ್ಸ್ ಕೂಡ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಸ್ಪೆಷಲಿ ನಮ್ಮದು ಎಕ್ಸ್ಟೆಂಡೆಡ್ ಅವರ್ಸ್ ಇದೆ ಸ್ಪೆಷಲ್ ಕ್ಲಾಸಸ್ಸಿಗೆ. ರೀಸನ್ ಏನು ಅಂತ ಅಂದರೆ ಒಂದು ಅಕಾಡೆಮಿಕ್ ಗ್ರೋತ್ ಇರಲಿ ಅನ್ನೋದಕ್ಕೋಸ್ಕರ. ಸೊ ಆ ಎಕ್ಸ್ಟೆಂಡೆಡ್ ಅವರ್ಸಲ್ಲಿ ಮಕ್ಕಳಿಗೆ ಸ್ಪೆಷಲ್ ಕ್ಲಾಸಸ್ ನಡೆಯುತ್ತೆ. ಆ ಸ್ಪೆಷಲ್ ಕ್ಲಾಸಸ್ಸಲ್ಲಿ ಎಕ್ಸ್ಟ್ರಾ ವರ್ಕ್ ಏನಿದೆಯೋ ಅದನ್ನೆಲ್ಲ ಹೇಳ್ಕೊಡ್ತೀವಿ. ಸೊ ಬೈ ದಿ ಮಂತ್ ಆಫ್ ಸೆಪ್ಟೆಂಬರ್ ಆ್ಯಂಡ್ ಅಕ್ಟೋಬರ್ ಆ ಟೈಮಲ್ಲಿ ನಾವು ಎಲ್ಲ ಪೋರ್ಷನ್ಸ್ ಮುಗಿಸಿ ಅದಾದಮೇಲೆ ರಿವಿಷನ್, ಪ್ರತಿದಿನ ರಿವಿಷನ್ ನಡೆಯುತ್ತೆ. ಸೊ 2 ಅವರ್ಸ್ ರಿವಿಷನ್ ಪ್ಯಾಟರ್ನ್ ಇದೆ. ಆ ಪ್ಯಾಟರ್ನಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ದು ಕ್ವೆಶ್ಚನ್ ಪೇಪರ್ನ ನಾವು ರಿವೈಸ್ ಮಾಡಿಸ್ತೀವಿ. ಸೊ ಇಟ್ಸ್ ನಾಟ್ ದಟ್ 1 or 2 ಸೆಟ್ ಆಫ್ ಕ್ವೆಶ್ಚನ್ ಪೇಪರ್ಸ್, ಇಟ್ ಈಸ್ ದ್ಯಾಟ್ 15 to 20 ಸೆಟ್ಸ್ ಆಫ್ ಕ್ವೆಶ್ಚನ್ ಪೇಪರ್ ಪ್ರತಿಯೊಂದು ಸಬ್ಜೆಕ್ಟಲ್ಲೂ ನಾವು ಮಾಡ್ತೀವಿ. ಅದಕ್ಕೋಸ್ಕರನೇ ನಮಗೆ ಈ ವರ್ಷ ಎಸ್ಪೆಷಲಿ ಜಾಸ್ತಿ ಸೆಂಟಮ್ ಬಂದಿದೆ. ಈ ಸ್ಕೂಲ್ ನನಗೆ ತುಂಬ ಮೋಟಿವೇಟ್ ಮಾಡಿದೆ, ಎಲ್ಲದರಲ್ಲೂ ಸ್ವಲ್ಪ ಮುಂದೆ ಹೋಗೋಕ್ಕೆ ಹೆಲ್ಪ್ ಮಾಡಿದೆ. ಮತ್ತು ಪ್ರತಿಯೊಂದು ಟೀಚರೂ, ಪ್ರತಿಯೊಂದು ಫ್ಯಾಕಲ್ಟಿ, ಮ್ಯಾನೇಜ್ಮೆಂಟು ನಮಗೆ ಸಪೋರ್ಟಿವ್ ಆಗಿದ್ದು ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ಥರ ಒಳ್ಳೆ ರಿಸಲ್ಟ್ ಬರೋದಕ್ಕೆ ಪ್ರತಿಯೊಬ್ಬರು ಸ್ಕೂಲ್ನವರು ಕಾರಣ. ಅದು ಓದಬೇಕು ಅಂದರೆ ಮನಸ್ಸಿದ್ದರೆ ಮಾರ್ಗ ಅಂದಂಗೆ ನಾವು ಓದಬೇಕು ಅಷ್ಟೇ, ಆಮೇಲೆ ಈಸಿಯಾಗಿ ಆಗ್ಬೋದು. ಹೇಗೆ ಓದ್ತಾ ಇದೆ, ಹೆಂಗಿತ್ತು ಸರ್? ಇದು ಲಾಸ್ಟ್ ಎಕ್ಸಾಮ್ ಟೈಮ್ಸಲ್ಲಿ ಸೀರಿಯಸ್ ಆಗಿ ಓದಿದೆ. ಲಾಸ್ಟ್ 1 month 2 month ರಿವಿಷನ್ ಮಾಡಬೇಕಾದ್ರೆ ಹಂಗೆ ರಿಸಲ್ಟ್ ಟೀಚರ್ಸ್ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದು, ಎಲ್ಲ ಡೌಟ್ ಇದ್ರೂ ಕ್ಲಿಯರ್ ಮಾಡ್ತಾಯಿದ್ರು, ಎಲ್ಲ ಕಾನ್ಸೆಪ್ಟ್ಸ್ನು ಕ್ಲಿಯರಾಗಿ ಹೇಳ್ಕೊಡ್ತಾಯಿದ್ರು. ಮತ್ತು ಒಬ್ಬರಲ್ಲೂ ಒಂದು ಫಾಲ್ಟು ಇಲ್ಲ. ಇದೆ ನಾನು 97.4% ತೊಗೊಂಡಿದ್ದೀನಿ. ಇದೆಲ್ಲ ಟೀಚರ್ ಸಪೋರ್ಟು, ಅವ್ರ ಹಾರ್ಡ್ ವರ್ಕ್ ಗೈಡೆನ್ಸಿಂದನೇ ಸಾಧ್ಯ. ಯಾವಾಗಲೂ ನಾನು ಏನು ಡೌಟ್ ಕೇಳಿದ್ರು ಯಾವಾಗಲೂ ಚೆನ್ನಾಗಿ ಕ್ಲಾರಿಫೈ ಮಾಡೋರು, ಕಾನ್ಸೆಪ್ಟ್ ಎಲ್ಲ ತುಂಬ ಚೆನ್ನಾಗಿ ಅರ್ಥ ಆಗೋದು, ಅದರಿಂದನೇ ನಾನು ಇಷ್ಟು ತೊಗೊಳಕ್ಕೆ ಸಾಧ್ಯ. ಯಾವಾಗಲೂ ಸಪೋರ್ಟಿವ್ ಆಗಿ ಎಲ್ಲ ಮಾಡೆಲ್ ಕ್ವೆಶ್ಚನ್ ಪೇಪರ್ಸು, ಎಕ್ಸ್ಟ್ರಾ ಸ್ಯಾಂಪಲ್ ಪೇಪರ್ಸ್ ಎಲ್ಲ ಹೆಲ್ಪ್ ಮಾಡೋರು. ಆ್ಯಂಡ್ ಐ ಹಾರ್ಟ್ಫುಲಿ ಥ್ಯಾಂಕ್ ಅವರ್ ಪ್ರಿನ್ಸಿಪಲ್, ವೈಸ್ ಪ್ರಿನ್ಸಿಪಲ್, teachers, faculty members and management. Thank you.